ಎಲ್ಲರೂ ಸಾಗಾಟವಾಗಿ ರಣಕ್ಷೇತ್ರ ಮುಂದುವರಿಯಬೇಕು ಎನ್ನುವುದಾಗಿ ಈ ತಂಡಗಳು ನಿಶ್ಚಯ ಮಾಡಿ ಯುದ್ಧ ಕ್ಷೇತ್ರವೇ ನಿರ್ಮಾಣವಾಗಿ ಹೋಯಿತು. ನಾವೆಲ್ಲ ಯುದ್ಧವನ್ನು ತಪ್ಪಿಸಬೇಕೆನ್ನುವುದಾಗಿ ಬಗೆ ಬಗೆಯಲ್ಲಿ ಯೋಚಿಸಿದರು, ಪ್ರಯತ್ನಿಸಿದರು, ಯುದ್ಧವೇ ಸಂಘಟಿಸಿತು. ಹಾಗಾಗಿ ಉಭಯ ಸೇನೆಗಳು ಕೂಡ ಸಿದ್ಧವಾಗಿ ಬಂದು ರಣಕ್ಷೇತ್ರಕ್ಕೆ ಬಂದು ನಿಂತಿವೆ. ಹಿಂದೆ ನೋಡಿದಾಗ 7 ಲಕ್ಷ ಇಡೀ ಸೈನ್ಯ, ಮುಂದೆ ನೋಡಿದಾಗ 11 ಲಕ್ಷ ಇಡೀ ಸೈನ್ಯ. ಹಾಗಿದ್ದ ಮೇಲೆ ಸೇನೆಯಲ್ಲಿರುವವರೆಲ್ಲ ಯಾರೂ ನಮ್ಮ ಪಾಲಿಗೆ ಅಪರಿಚಿತರೇನೂ ಅಲ್ಲ, ಎಲ್ಲ ಪರಿಚಿತರೇ ಆಗಿದ್ದಾರೆ. ನಮ್ಮವರಾಗಿ ವಿರೋಧಿಗಳಾದವರು ಹಲವರು, ವಿರೋಧಿಗಳಾಗಿ ಮತ್ತೆ ನಮ್ಮವರಾದವರು ಇನ್ನು ಕೆಲವರು, ಎಲ್ಲರೂ ಒಟ್ಟಾಗಿ ಈ ತಂಡಗಳಾಗಿ ರಚನೆಗಳಾಗಿ ಹೋಗಿವೆ. ವಿಶೇಷವೇ ಹಾಗೆ ಹೊರಟಂತ ಸಂದರ್ಭದಲ್ಲಿ ನೀನೇ ಆಡಿದಂತಹ ಮಾತು, ಸೇನೆಯವರು ಉಭಯವರ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಎನ್ನುವುದಾಗಿ ಆಶ್ಚರ್ಯ ಆಯಿತು ನನ್ನ ಪಾಲಿಗೆ. ಸೇನೆಯ ಮಧ್ಯದಲ್ಲಿ ರಥವನ್ನು ಸ್ಥಾಪಿಸುವುದಕ್ಕೆ ಪಾರ್ಥನ ಆಣತಿ ಆಯ್ತಲ್ಲ. ನಮ್ಮ ಸಂಬಂಧ ಹೇಗಿರಬಹುದು, ನಮ್ಮ ಸ್ಥಾನ ಹೇಗೂ ಇರಬಹುದು, ಆದರೆ ಇಲ್ಲೂ ನೀನು ರಥಿಕ, ನಾನು ಸಾರಥಿ, ನೀನು ಹೇಳಿದಂತಹ ಕಾರ್ಯವನ್ನು ಮಾಡಲೇಬೇಕಾಗಿ ಬಂದು ಇಲ್ಲಿವರೆಗಾಗಿ ತಂದು ನಿಲ್ಲಿಸಿದ್ದೇನೆ. ತನ್ನ ಮೇಲೆ ನನ್ನ ಮನದಲ್ಲಿಯೋ ನಿನ್ನ ಮನದಲ್ಲಿಯೋ ಯಾವ ಪ್ರಶ್ನೆಯೋ ಸಂದೇಹವೂ ಉಳಿಯಬಾರದು. ಕಾರಣ ನೋಡಿದೆಯಾ, ನಮ್ಮವರ ಪರಿಚಯ ಎಲ್ಲವೂ ನಮ್ಮ ಪಾಲಿಗೆ ಉಂಟು. ನಿನ್ನ ಬೆನ್ನ ಹಿಂದೆ ಯಾರ್ಯಾರಿದ್ದಾರೆ, ನಮ್ಮ ಪಕ್ಷವನ್ನು ಅಂತ ಬಂದವರು ಯಾರ್ಯಾರಿದ್ದಾರೆ, ಎಲ್ಲರ ಪರಿಚಯ ಉಂಟು. ಎದುರಿನಲ್ಲಿ ನೋಡಿದಾಗ ಅರ್ಥ ಆಗುತ್ತದೆ, ಯಾರೂ ಅಪರಿಚಿತರೇನಲ್ಲ. ಆದರೆ ತಿಳಿದುಕೊಳ್ಳಲೇಬೇಕಾದಂತ ಸತ್ಯವನ್ನುಂಟು. ಯಾವುದು ಗೊತ್ತಾ, ಧರ್ಮದ ಪಕ್ಷಪಾತಿಯಾಗಿ ಯಾರು ಬಂದಿದ್ದಾರೋ ಅವರ ಕುರಿತಾಗಿ ತಿಳಿದುಕೊಳ್ಳಬೇಕಾದಂತಹ ಅಗತ್ಯ ಇಲ್ಲ. ಕಾರಣ ಏನು, ಅವರಿಂದ ಲೋಕಕ್ಕೆ ಒಳಿತು ಸದಾ ಆಗುತ್ತದೆ. ಅದೇ ಅಧರ್ಮ ಪಕ್ಷಪಾತಿಗಳಾಗಿ ಯಾರೆಲ್ಲ ಬಂದಿದ್ದಾರೆ ಅದನ್ನ ತಿಳಿದುಕೊಳ್ಳಲೇಬೇಕಾದಂತಹ ಅಗತ್ಯ ಎನ್ನುವುದು ಪ್ರಪಂಚಕ್ಕೆ ಬರ್ತದೆ. ಹಾಗಾಗಿ ಇಲ್ಲಿವರೆಗಾಗಿ ನಿಲ್ಲಿಸಿ ಎದುರಿನ ಸೇನೆಯ ಪರಿಚಯವನ್ನು ಮಾಡಿಕೊಳ್ಳಬೇಕಾದಂತಹ ಸಂದರ್ಭ ಒದಗಿ ಬಂದಿದೆ. ನೋಡಿದ್ಯಾ, ಅಲ್ಲಿದ್ದವರೆಲ್ಲ ಯಾರ್ಯಾರು ಅಲ್ಲ, ಸೇನೆಯ ಪ್ರಮುಖ ನೇತಾರರಾಗಿ ಅಜ್ಜಯ್ಯ ಭೀಷ್ಮಾಚಾರ್ಯರು ನಿಂತಿದ್ದಾರೆ. ಅವರೇನು ಸಾಮಾನ್ಯದವರ ಹೇಳಿ. ಹಿಂದೊಂದು ಸಂದರ್ಭದಲ್ಲಿ ದೇವವ್ರತ ನಾಮಕನಾಗಿ ಪ್ರಪಂಚದ ಬೆಳಕನ್ನು ಕಂಡಂತಹ ಅವರು ದೇವತೆಗಳಿಂದಲೇ ಭೀಷ್ಮ ಎನ್ನುವಂತಹ ವಿಶೇಷವಾದಂತಹ ನೆಗಣತಿಗೆ ಪಾತ್ರರಾದವರು, ತಂದೆಯಿಂದಲೇ ವರವನ್ನು ಪಡೆದುಕೊಂಡವರು, ದೇವವ್ರತನಾಗಿ ಭೀಷ್ಮನಾಗಿ ಭೀಷ್ಮಾಚಾರ್ಯ ಎನ್ನುವಂತಹ ಪಟ್ಟಕ್ಕೆ ಏರಿದಂತಹ ನಿನ್ನ ಅಜ್ಜಯ್ಯ. ಸಾಮಾನ್ಯರ ಹೇಳು, ನೀವು ಕಾಡಿನಲ್ಲಿದ್ದಂತಹ ಸಂದರ್ಭದಲ್ಲಿ ನೀವು ನಾಡಿಗೆ ಬರುವುದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಅಜ್ಜಯ್ಯನಿಗೆ ನೀನು ಎದುರಾಗಿ ನಿಲ್ಲಬೇಕಾದಂತಹ ಸ್ಥಿತಿ ಒದಗಿ ಬಂದಿದೆ. ನೀನು ಬಾಣವನ್ನು ಬಿಡಬೇಕಾಗಿರುವುದು ನಿನ್ನ ಅಜ್ಜಯ್ಯನಿಗೆ. ಕೇವಲ ಅವರಷ್ಟು ಮಾತ್ರ ಅಂತ ಯೋಚನೆ ಮಾಡಿದರೆ ಅವರಷ್ಟೇ ಅಲ್ಲ, ಅವರ ಎಡ ಬಲವನ್ನೆಲ್ಲ ನೋಡಿದಾಗ ನೋಡಿದೆಯಾ, ನೀನು ಇಂದು ಬಿಲ್ಲು ಬಾಣವನ್ನು ಧರಿಸಿ ನಿಂತಿದ್ದೀಯ ಅಂತಾದರೆ ಕಾರಣ ಯಾರು? ಗುರುಗಳಾದಂತಹ ದ್ರೋಣಾಚಾರ್ಯರು ಎಲ್ಲವನ್ನು ತನ್ನ ಶಾಪದಿಂದಲಾಗಿಯೋ ಅಥವಾ ತನ್ನ ಮಾತಿನಿಂದಲಾಗಿಯೋ ತನ್ನ ಬಾಣದಿಂದಲಾಗಿಯೋ ಸಂಕಲ್ಪದಿಂದಲಾದರೂ ನಿರ್ಧರಿಸಬಹುದಾದಂತಹ ಚಾಕಚಕ್ಯತೆಯನ್ನು ಹೊಂದಿದಂತಹ ಗುರು ದ್ರೋಣರು ಇಂದು ನಿನಗೆದುರಾಗಿ ನಿಂತಿದ್ದಾರೆ. ಪ್ರಪಂಚದಲ್ಲೊಂದು ಮಾತುಂಟು, ಗುರುವಿಗೆ ಸಮಾಧಾನವಾಗುವುದು, ಸಂತೋಷವಾಗುವುದು ಯಾವಾಗ? ತನ್ನನ್ನು ಮೀರಿಸಿದ ಶಿಷ್ಯ ಸಿದ್ಧನಾದಾಗ. ಅಂಥ ಗುರುಗಳ ಶಿಷ್ಯನಾದಂತಹ ನೀನು ಅವರಾಡಿದಂತಹ ಮಾತನ್ನು ನೆನಪು ಮಾಡಿಕೊ. ಪಾರ್ಥ ಏವ ಧನುರ್ಧರ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನಿನ್ನನ್ನು ಅಪ್ರತಿಮ ಬಿಲ್ಲುಗಾರನನ್ನಾಗಿ ಮಾಡುತ್ತೇನೆ. ಅಂಥ ಬಿಲ್ಲುಗಾರನನ್ನಾಗಿ ಮಾಡಿದಂತಹ ಆ ದ್ರೋಣಾಚಾರ್ಯರಿಗೆ ಇಂದು ಬಿಲ್ಲು ಬಾಣಗಳ ಪ್ರಯೋಗವನ್ನು ನೀನು ಮಾಡಬೇಕಾಗಿದೆ, ಅವರಿಗೆ ಹೊಡೆಯಬೇಕಾಗಿದೆ. ಕೇವಲ ಅವರಷ್ಟೇ ಅಂತ ನೋಡಿದ್ರೆ ಸಾಕಾಗುವುದಿಲ್ಲ. ಮತ್ತೆ ಜೀವನ ಎನ್ನುವುದು ಸಾಂಗವಾಗಿ ನೆರವೇರಬೇಕು. ಅಲ್ಲ, ಯುದ್ಧ ಕ್ಷೇತ್ರದಲ್ಲಿ ತೊಡಗಿಕೊಳ್ಳುವುದಕ್ಕೆ ನಮ್ಮ ದೇಹ ಸಿದ್ಧವಾಗಬೇಕು ಅಂತಾದ್ರೆ ಅದಕ್ಕೆ ಪ್ರಮುಖವಾಗಿ ಬೇಕಾಗಿರುವುದು ಗರಡಿಯಲ್ಲಿ ಸಾಧನೆ. ಅಂಥ ಗರಡಿಯ ಸಾಧನೆಯನ್ನು ಮಾಡುವುದಕ್ಕೆ ಮುಂದಾದಂತಹ ಕೃಪಾಚಾರ್ಯರು ಯಾರು ನಿನ್ನ ದೇಹ ಎನ್ನುವುದು ಶಕ್ತಿವಂತನಾಗಿ ಮಾಡುವುದಕ್ಕೆ ಸಿದ್ಧತೆ ಮಾಡಿದ್ದಾರೋ ಅಂಥವರ ತೋಳ್ಬಲವನ್ನೇ ಪರೀಕ್ಷೆ ಮಾಡಿ ಅಂಥವರಿಗೆ ಪೆಟ್ಟನ್ನು ಕೊಡುವಂತಹ ಸ್ಥಿತಿ ನಿನ್ನ ಪಾಲಿಗುಂಟು. ಅಂಥ ಕೃಪಾಚಾರ್ಯರಿಗೂ ನೀನು ಹೊಡೆಯಲೇಬೇಕಾಗುತ್ತದೆ. ಅವರಷ್ಟೇ ಅಲ್ಲ, ನಮ್ಮ ಯಾದವರಿದ್ದಾರೆ, ನಿನ್ನ ರಕ್ತ ಸಂಬಂಧಿಗಳಿದ್ದಾರೆ, ಮಾವನಿದ್ದಾನೆ, ಭಾವನಿದ್ದಾನೆ, ಎಲ್ಲರೂ ನಿನ್ನ ನೆಂಟರೇ ಬಂದು ಸೇರಿದ್ದಾರೆ. ಅದು ನನಗೆ ಆಶ್ಚರ್ಯ ಆಗುವುದು ಯಾವುದು ಗೊತ್ತಾ? ಯಾವುದು? ಇಷ್ಟೆಲ್ಲ ಸಿದ್ಧತೆಗಳ ನಡುವೆ, ಇಷ್ಟೆಲ್ಲ ಜನರ ನಡುವೆ ನನಗೆ ಎದ್ದು ಕಾಣುತ್ತಾ ಇರುವುದು ಒಂದೇ ಒಂದು ರಥ. ನೋಡಿದೆಯಾ? ಭೀಷ್ಮಾಚಾರ್ಯರು ಅವರಷ್ಟು ಹಿರಿಯವರು, ಅವರಷ್ಟು ಹಳೆಯವರು ಇಲ್ಲಿ ಯಾರೂ ಇಲ್ಲ.
ಆದರೆ ಇಲ್ಲಿರುವಂತ ಎಳೆಯವರಿಗಿಂತಲೂ ಹೆಚ್ಚಿನ ಉತ್ಸಾಹವನ್ನು ತೋರಿಸ್ತಾ ಅಲ್ಲಿ ನಿಂತಿದ್ದಾರೆ ಅಂತಾದರೆ ಕಾರಣ ಏನು? ನಾನು ಇಷ್ಟು ವರ್ಷಗಳ ಕಾಲ ಮಾಡಿದಂತಹ ಸಾಧನೆಯನ್ನ ನನಗಿಂತ ಚಿಕ್ಕವರೆಲ್ಲ ಪ್ರಶ್ನೆ ಮಾಡುತ್ತಾ ಇದ್ದಾರೆ ಅಂತ ಮನಸ್ಸು ಅವರ ಮನಸ್ಸಿನಲ್ಲುಂಟು ಏನು? ಅಂಥ ಭಾವವನ್ನು ಕೆದಕುವುದಕ್ಕೆ ನಿಂತಹ ಎಲ್ಲರಿಗೂ ಉತ್ತರವಾಗಿ ನಾನು ನಿಲ್ಲುತ್ತೇನೆ ಎಂಬ ಕಾರಣಕ್ಕಾಗಿ ಅಜ್ಜೆ ನಿಂತಿದ್ದಾರೆ. ಹೇಗೆ ಅವರು ರಥವನ್ನೇ ಏರಿ ನಿಂತ ಹಾಗೆ ಕಾಣುತ್ತಾ ಇಲ್ಲ, ಮತ್ತೆ ಕಲಿಯನ್ನೇ ಏರಿ ನಿಂತವರ ಹಾಗೆ ಕಾಣುತ್ತಾ ಇದ್ದಾರೆ. ಕಲಿ ಅಂತ ಹೇಳಿದ್ರೆ ಪ್ರತ್ಯಕ್ಷ ಯಾರು ಕೂಡ ಹೆದರಬೇಕಾದಂತ ಸ್ಥಿತಿ ಒದಗಿ ಬರ್ತದೆ. ಅಂಥ ಕಲಿಯನ್ನೇ ಏರಿ ಅವರು ನಿಂತಿದ್ದಾರೆ ಅಂತಾದ್ರೆ ನನಗೆ ಆಶ್ಚರ್ಯ ಆಗುವುದು. ಅವರನ್ನು ನೋಡಿದ ಮೇಲೆ ಅವರ ಸೇನೆಯವರೆಲ್ಲ ಅಷ್ಟೇ ಉತ್ಸುಕರಾಗಿ ನಿಂತಿದ್ದಾರೆ. ಆದ್ರೆ ನಾನು ಯೋಚನೆ ಮಾಡ್ತಾ ಇರುವುದು ಅದು ಏನು, ನೀನೇನು ಯುದ್ಧವನ್ನು ನೋಡದೇ ಇದ್ದವನಲ್ಲ, ಇದಕ್ಕಿಂತಲೂ ಎಷ್ಟೋ ವೀರರನ್ನು ನೋಡಿದವ, ಎಷ್ಟೋ ಯುದ್ಧದಲ್ಲಿ ಪಾಲ್ಗೊಂಡವ. ನಿನ್ನನ್ನ ಭಯಪಡಿಸುವುದಕ್ಕೆ ನಿನ್ನ ಅಜ್ಜ ಇದ್ದರೇನು, ನಿನ್ನ ಗುರುಗಳಿದ್ದರೇನು, ನಿನ್ನ ಮಾವ ಇದ್ದರೇನು, ನಿನ್ನ ಭಾವ ಇದ್ದರೇನು, ಯಾವ ರಕ್ತ ಸಂಬಂಧಿಗಳಿದ್ದರೇನು, ಅದಕ್ಕೆ ನನ್ನ ಪಾರ್ಥ ಅಂಜುವನಲ್ಲ ಎನ್ನುವುದು ಸ್ಪಷ್ಟವಾಗಿ ನನಗೆ ಅರ್ಥ ಆಗುತ್ತದೆ. ಇದು ಹಿಡಿದುಕೋ ಬಿಲ್ಲು ಬಾಣವನ್ನ. ಯಾರು ನಿನ್ನನ್ನು ಮೊಮ್ಮಗನೇ ಎನ್ನುವುದಾಗಿ ಪ್ರೀತಿಯಿಂದ ಬಾಯಿ ತುಂಬ ಕರೆಯುತ್ತ ನಿನ್ನನ್ನು ಅಪ್ಪಿಕೊಳ್ಳುವುದಕ್ಕೆ ಬರ್ತಾ ಇದ್ದಾರೋ ಆ ಆಚಾರ್ಯರ ಕರಗಳನ್ನ ನಿನ್ನ ಶರದಿಂದ ಕಟ್ಟಿ ಹಾಕು. ಯಾರು ನಿನಗೆ ಧನುರ್ವಿದ್ಯೆಯಿಂದ ಕಳಿಸಿಕೊಟ್ಟಿದ್ದಾರೋ ಅಂಥವರನ್ನ ನಿನ್ನ ಬಾಣದ ಮುಖೇನವಾಗಿ ಮುಚ್ಚುವ ಪ್ರಯತ್ನವನ್ನು ಮಾಡು. ಯಾರು ನಿನ್ನ ಗುರುಗಳು ಗರಡಿಯಲ್ಲಿ ಸಾಧನೆಯನ್ನು ಮಾಡಿದವರಿದ್ದಾರೋ ಅವರನ್ನ ನಿನ್ನ ಕರಗಳಿಂದ ಕಟ್ಟು. ರಕ್ತ ಸಂಬಂಧಿಗಳು ಎನ್ನುವುದಾಗಿ ನೋಡಬೇಡ, ಅವರೆಲ್ಲರ ರಕ್ತ ಭೂಮಿಯಲ್ಲಿ ಚೆಲ್ಲುವಂತೆ ಮಾಡು. ಹೊರಡು ಹೊರಡು ಹೊರಡು. ನಿರೀಕ್ಷೆ ನನಗಿರ್ಲಿಲ್ಲ. ನಾನೊಲ್ಲೆ ಎನ್ನುವುದಾಗಿ ಹೇಳ್ತಾ ಇದ್ದಿ ಅಂತಾದ್ರೆ ನಿನ್ನ ಪಾಲಿಗೆ ದಯ ಉಂಟು ಎನ್ನುವುದಾಗಿ ನೀನು ಯೋಚನೆ ಮಾಡಿರಬಹುದು. ಚೆನ್ನಾಗಿ ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತದೆ ನಿನ್ನ ಮನಸ್ಸಿನಲ್ಲಿ ಒಳಮೂಡ್ತಾ ಇರುವುದು ದಯೆ ಅಲ್ಲ, ಅದಕ್ಕೆ ಹೆಸರು ಮೋಹ ಎನ್ನುವುದಾಗಿ. ಯಾಕೆ ಹೇಳು, ಸದಾಕಾಲ ನಾನು ಆಡಿದಂತಹ ಮಾತುಗಳೆಲ್ಲವನ್ನು ನೆರವೇರಿಸ್ತಾ ಇರುವವ ನೀನು. ದೇವರಲ್ಲಿ ನಂಬಿಕೊಳ್ಳುವುದು, ದೇವರಲ್ಲಿ ನೆಚ್ಚಿಕೊಳ್ಳುವುದು ಅಂತ ಹೇಳಿದ್ರೆ ಹೇಗೆ ಗೊತ್ತಾ? ಹೇಗೆ ದೇವರೊಂದು ಮಾತನ್ನಾಡಿದ ಅಂತಾದ್ರೆ ಅದರಲ್ಲಿ ಸಂಶಯವನ್ನು ಹುಡುಕುವುದಲ್ಲ. ದೇವರೇ ಆಡಿದ ಮಾತು ಅಂತಾದ ಮೇಲೆ ನಿಸ್ಸಂಶಯತೆಯಿಂದ ಯಾರು ಅದನ್ನು ಮುಂದುವರಿಸುವುದಕ್ಕೆ ಮುಂದಾಗುತ್ತಾರೋ ಅವ ನಿಜವಾದ ಭಕ್ತನಾಗುತ್ತಾನೆ. ಅಷ್ಟೇ ಅಲ್ಲ, ನಿಜವಾದ ಶ್ರೇಷ್ಠನೂ ಆಗುತ್ತಾನೆ. ರಣಕ್ಷೇತ್ರಕ್ಕೆ ಬಂದು ನಿಂತ ಮೇಲೆ ಇಂಥದ್ದೊಂದು ಹೀನವಾದಂತಹ ಮಾತುಗಳು ನಿನ್ನಿಂದ ಬರ್ತದೆ ಅಂತಾದ್ರೆ ಅದಕ್ಕೆ ಹೆಸರು ಮೋಹ. ಆ ಮೋಹ ಬರುವುದು ಯಾವುದಕ್ಕೆ ದಾರಿಯಲ್ಲ, ಬದುಕಲಾರದ ದಾರಿ ಎನ್ನುವುದಾಗಿ ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಕ್ಷತ್ರಿಯನಾದವನಿಗೆ ಇದೇನು ಯುದ್ಧ ಹೊಸತಲ್ವಲ್ಲ ನಿನಗೆ? ಇದಕ್ಕಿಂತಲೂ ಹಿಂದೆ ಅನೇಕ ಯುದ್ಧಗಳನ್ನು ಮಾಡಿ ನೋಡಿದವ ನೀನು, ಜಯಿಸಿದವನು ಹೌದು ನೀನು. ಆದರೆ ಇಷ್ಟೆಲ್ಲ ಯುದ್ಧವನ್ನು ಮಾಡಿ ಜಯಿಸಿದರೂ ಯುದ್ಧದ ನಿಜವಾದ ಅರ್ಥ ಏನು, ಜೀವನದ ಪರಿಭ್ರಮಣತೆ ಏನು ಎನ್ನುವುದನ್ನ ಅರ್ಥೈಸಿಕೊಳ್ಳದೆ ಹೋದೆ ನೀನು. ಅವರನ್ನೆಲ್ಲ ಕೊಲ್ಲುವುದಕ್ಕಾಗುವುದಿಲ್ಲ, ಕೊಲ್ಲುತ್ತೇನೆ ಎನ್ನುವುದಾಗಿ ನೀನು ಪ್ರತಿಜ್ಞೆ ಮಾಡ್ತೀಯ ಅಂತಾದ್ರೆ ನಿಜವಾಗಿ ಕೊಲ್ಲುವುದು ನೀನು ಅವರನ್ನ. ನೀನು ನಿಮಿತ್ತ ಮಾತ್ರವಾಗುತ್ತೆ. ಯಾಕೆ? ಕರ್ಮವನ್ನು ಮಾಡುವುದರಲ್ಲಿ ಮಾತ್ರ ನಿನಗೆ ಅಧಿಕಾರ ಇರ್ತದೆ. ಫಲವನ್ನ ಎಲ್ಲವನ್ನ ನನ್ನ ಪಾಲಿಗೆ ಆ ದೇವನೇ ಕೊಡುವವನಾಗುತ್ತಾನೆ, ಅಲ್ಲ ನಾನೇ ಕೊಡುವವನಾಗುತ್ತೇನೆ.
ಅಂತಾದ ಮೇಲೆ ನಮ್ಮ ಧರ್ಮದಲ್ಲಿ ನಮ್ಮ ಕರ್ಮದಲ್ಲಿ ಯಾರು ನಿಸ್ಸಂಶಯತೆಯಿಂದ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾರೋ ಅವರಿಗೆ ಕರ್ಮವನ್ನು ಮಾಡುತ್ತಾ ಕಾರ್ಯದಲ್ಲಿ ಈಗ ಮಾಡಿದರು ಅಂತಾದ್ರು ಶ್ರೇಯಸ್ಸು ಎನ್ನುವುದು ದೊರೆಯುವುದಕ್ಕೆ ಮುಂದಾಗುತ್ತದೆ. ಯಾರು ಕರ್ಮದಲ್ಲಿ ವಿಹೀನರಾಗಿ ಮುಂದುವರಿಯುತ್ತಾರೋ ಅವರು ಎಷ್ಟೇ ಉತ್ತಮ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದರೂ ಅವರಿಗೆ ಪಾಪದ ಲೇಪವೇ ತಗುಲುತ್ತದೆ ಬಿಟ್ರೆ ಅನ್ಯಥಾ ಯಾವುದೂ ಅಲ್ಲ. ಕೇವಲ ನಿನ್ನ ಮೈ ಸಂಬಂಧದಿಂದಾಗಿ ಇವರೆಲ್ಲರೂ ನನ್ನವರೆನ್ನುವುದಾಗಿ ಯೋಚನೆ ಮಾಡ್ತಾ ಇದ್ದಿ. ಯೋಚನೆ ಮಾಡಬೇಕಾದದ್ದು ಮೈ ಸಂಬಂಧವನ್ನಲ್ಲ, ಮೈ ಆತ್ಮ ಸಂಬಂಧ ಯಾವುದಕ್ಕುಂಟು ಎನ್ನುವುದಾಗಿ ಯೋಚನೆ ಮಾಡಿದರೆ ಆತ್ಮಕ್ಕೆ ಸಂಬಂಧ ಇರುವುದು ನೇರವಾಗಿ ಪರಮಾತ್ಮನಲ್ಲಿ ಮಾತ್ರ. ದೇಹ ಎನ್ನುವುದು ನಾವು ಧರಿಸುವಂತಹ ಒಂದು ಬಟ್ಟೆ ಇದ್ದ ಹಾಗೆ ಮಾತ್ರ. ಜೀರ್ಣವಾದಂತಹ ಬಟ್ಟೆಯನ್ನ ಯಾವತ್ತ ಒಬ್ಬ ಬಿಸಟು ಹೊಸದಾದಂತಹ ಬಟ್ಟೆಗಳನ್ನು ಧರಿಸಿಕೊಳ್ಳುತ್ತಾನೋ ದೇಹಕ್ಕೂ ಹಾಗೂ ಆತ್ಮಕ್ಕಿರುವ ಸಂಬಂಧ ಅದು ಮಾತ್ರ. ದೇಹಕ್ಕೆ ವಯಸ್ಸಾದ ಮೇಲೆ ಆತ್ಮ ಆ ದೇಹವನ್ನು ಬಿಸಿಟುತ್ತದೆ, ಮತ್ತೊಂದು ದೇಹವನ್ನು ಹೋಗಿ ಸೇರಿಕೊಳ್ಳುತ್ತದೆ. ಅಷ್ಟೇ ಬಿಟ್ಟರೆ ಮತ್ತಿನ್ನೇನು ಅಲ್ಲ ಪಾರ್ಥ. ಇದಕ್ಕೆಲ್ಲ ಆಗುತ್ತಾ ಇರುವುದು ಏನು? ನಾನು ಮಾಡುತ್ತಾ ಇದ್ದೇನೆ ಎನ್ನುವಂಥ ಅಹಂಕಾರದ ಭಾವದಿಂದಲಾಗಿ ಇವರೆಲ್ಲರೂ ನನ್ನವರೆನ್ನುವಂಥ ಮೋಹನಿನ ಪಾಲಿಗೆ ಒದಗಿಸ್ತಾ ಇದೆ. ಅದಲ್ಲದೆ ಇದ್ರೆ ನನ್ನ ಕುರಿತಾಗಿ ನೀನು ಯೋಚನೆ ಮಾಡಿರಬೇಕು, ನನ್ನ ಕುರಿತಾಗಿ ತಿಳಿದುಕೊಳ್ಳುವಂತಹ ಮನವನ್ನು ಮಾಡಿರಬೇಕು. ನೀನು ನಾನು ಆಡಿದಂತಹ ಮಾತೇ ಹಾಗೆ. ಎಲ್ಲವನ್ನು ನಾನೇ ನೋಡಿಕೊಳ್ಳುತ್ತೇನೆ, ಅವರಲ್ಲಿಯೂ ನಾನಿದ್ದೇನೆ, ನಿನ್ನಲ್ಲಿಯೂ ನಾನಿದ್ದೇನೆ, ಸಕಲರಲ್ಲೂ ನಾನಿರುವಾಗ ನಿಮ್ಮನ್ನೆಲ್ಲ ಬಳಸಿಕೊಳ್ತಾ ಇರೋದು ಯಾಕೆ? ನೀನು ಕೌರವನನ್ನ ಕೊಲ್ಲಲಿಲ್ಲ ಅಂತಾದ್ರು ಅವರು ಸಾಯದೆ ಉಳಿತಾರ ಹೇಳು? ಖಂಡಿತ ಇಲ್ಲ, ಅವರು ಸತ್ತೇ ಸಾಯ್ತಾರೆ. ಹೇಗೆ? ಅವರು ಮಾಡಿದ ಕರ್ಮವೇ ಅವರನ್ನ ಸಾಯಿಸುವುದಕ್ಕೆ ಮುಂದಾಗುತ್ತದೆ ಬಿಟ್ರೆ ನೀನು ಬಿಡುವ ಬಾಣ ಅವರನ್ನ ಸಾಯಿಸುವುದಲ್ಲ. ಯೋಚನೆ ಮಾಡು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾಕೆ? ಪ್ರತಿ ಯುಗದಲ್ಲಿಯೂ ಧರ್ಮವನ್ನು ಸಂಸ್ಥಾಪನೆ ಮಾಡುವುದಕ್ಕಾಗಿ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ, ನನ್ನನ್ನೇ ನಾನು ಸೃಜಿಸಿಕೊಳ್ತೇನೆ, ನಾನು ಬರ್ತೇನೆ ಎನ್ನುವ ಕಾರಣಕ್ಕಾಗಿ ಎಲ್ಲವನ್ನ ನಾನೇ ಮಾಡ್ತೇನೆ ಅಂತಲ್ಲ, ನನ್ನ ಮುಖವಾಗಿ ನೀನು ಮಾಡ್ತಿ. ನಾನು ಹೇಳಿದೆ ಮಾತು ನೆನಪಿಲ್ಲವ ಹೇಳು? ಪಾಂಡವರಲ್ಲಿ ಅರ್ಜುನ ನಾನಾಗಿದ್ದೇನೆ ಎನ್ನುವುದಾಗಿ. ಅಂತಾದ ಮೇಲೆ ನೀನು ಮಾಡುವ ಕಾರ್ಯ ಎಲ್ಲವೂ ನಾನು ಮಾಡಿದ ಕಾರ್ಯವಾಗುತ್ತದೆ. ಹಾಗೊಂದು ವೇಳೆ ಅಂತ ಕಾರ್ಯವನ್ನು ನೀನು ತಿರಸ್ಕಾರ ಮಾಡಿದೆ ಅಂತಾದರೆ ದೇವ ವಾಣಿಗೆ ವಿರುದ್ಧವಾಗಿ ನಡೆದಂತಾಗುತ್ತದೆ. ನೋಡು, ಕೇವಲ ಪುರುಷರಾಗುವುದು ಮುಖ್ಯ ಅಲ್ಲ, ಪುರುಷೋತ್ತಮರಾಗಬೇಕು ಅಂತಾದರೆ ನಾವು ಮಾಡಿದಂತಹ ಕಾರ್ಯದಲ್ಲಿ ಸರಿಯಾಗಿ ನಡೆಯಬೇಕು. ಸ್ವಧರ್ಮೇ ನಿಧನ ಶ್ರೇಯ. ನಾವು ಮಾಡುವಂತಹ ಕರ್ಮದಲ್ಲಿ ಸರಿಯಾಗಿ ಯಾರು ಮುಂದುವರಿಸಿಕೊಂಡು ಹೋಗುತ್ತಾನೋ ಅವನ ಕಾರ್ಯ ಎಂಥದ್ದೇ ಆಗಿರಲಿ ಆ ಕಾರ್ಯದಲ್ಲಿ ನಿಧನವಾದಂತಾದರೆ ಅವನಿಗೆ ಶ್ರೇಯಸ್ಸು ಎನ್ನುವುದು ದೊರೆಯುತ್ತದೆ. ಮತ್ತೊಂದು ಪಾರ್ಥ, ಪ್ರತಿಯೊಂದು ಜೀವಿಯ ಉಳಿವಿನ ಬೀಗದ ಕೈಯನ್ನ ಪರಮಾತ್ಮ ಜೀವಿಯ ಕೈಯಲ್ಲೇ ಕೊಟ್ಟಿರ್ತಾನೆ. ಅದನ್ನು ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅದು ಜೀವಿಯ ಯೋಚನೆಗೆ ಬಿಟ್ಟದ್ದಾಗಿರ್ತದೆ. ಅಂತಿರುವಾಗ ಕ್ಷತ್ರಿಯನಾದಂಥ ನೀನು ಇವರು ನಮ್ಮವರು ಕೊಲ್ಲಬಾರದು ಎನ್ನುವುದಾಗಿ ಯೋಚನೆ ಮಾಡ್ತಾ ಇದೆಯಲ್ಲ. ಜೀವನದಲ್ಲಿ ಯೋಚನೆ ಮಾಡಬೇಕಾದದ್ದು ಧರ್ಮ ಅಧರ್ಮ, ಸತ್ಯ ನ್ಯಾಯವನ್ನು ಮಾತ್ರವಲ್ಲದೆ ಅವರನ್ನು ಕೊಲ್ಲಬೇಕು, ಕಾಯುವುದಕ್ಕೋ ಯಾರು ಎನ್ನುವುದಾಗಿ ಯೋಚನೆ ಬರ್ತದೆ. ಕೊಲ್ಲುವುದಕ್ಕೂ ನೀನು ಜನ ಅಲ್ಲ, ಕಾಯುವುದಕ್ಕೂ ನೀನು ಜನ ಅಲ್ಲ. ಜಗದ ನಾಟಕವನ್ನು ಸರಿಯಾಗಿ ನಡೆಸುವಂತಹ ದೇವರೊಬ್ಬರಿದ್ದಾನೆ ಅಂತಾದ್ರೆ ಆ ದೇವ ನಡೆಸುವಂತಹ ಪಾತ್ರಧಾರಿ ಮಾತ್ರ ನೀನಾಗುತ್ತೀಯ. ಅಂತಾದ ಮೇಲೆ ದೇವರೇ ನಡೆಸಿದ ಹಾಗೆ ನಡೆಯಬೇಕು ಬಿಟ್ರೆ ಮತ್ತಿನ್ನೇನು ಅಲ್ಲ. ಅವರನ್ನ ಕೊಲ್ಲಲೇಬೇಕು ಅಂತಾದ್ರೆ ನಿನಗೆ ಒಂದು ಮಾತು ಯಾವುದು ಗೊತ್ತಾ? ಕ್ಷುದ್ರವಾದಂತಹ ಹೃದಯ ದೌರ್ಬಲ್ಯವನ್ನು ಬಿಟ್ಟು ನಾನೇನುವುದಾಗಿ ಮೆರೆಯುತ್ತಾ ಇರುವಂತಹ ಎಲ್ಲರ ಅಹಂಕಾರವನ್ನು ಹುಟ್ಟಡಗಿಸುವುದಕ್ಕೆ ಎದ್ದು ನಿಲ್ಲಬೇಕು. ಕ್ಷುದ್ರ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ನಿನ್ನ ಸೇವಕನಾದ ಜನಗೊಲಿದೀಗ ನಿಜವನು ಸಾಗರದಿ ತೋರಿಸಿ ನಿಜವನು ಸಾಗರದಿ ತೋರಿಸಿದು ಕರುಣಗಳು ಪ್ರಪಂಚದಲ್ಲಿರುವಂತಹ ಎಲ್ಲರೂ ಒಪ್ಪಿದಂತಹ ಒಂದು ಸತ್ಯ ಏನು? ನಾಹಂ ಕರ್ತ ಹರಿಹಿ ಕರ್ತ ಎಂಬುದಾಗಿ. ಎಲ್ಲ ನಿನ್ನ ಸಂಕಲ್ಪವೇ ಅಲ್ವೇ? ಹೌದು. ನನ್ನನ್ನ ನೋಡಿದಾಗ ಬಗೆ ನಿನ್ನ ಮಾತುಗಳನ್ನ ಕೇಳುತ್ತಾ ಖಂಡಿತವಾಗಿ ಒಂದು ರೀತಿಯ ಮನಸ್ಸಿನಲ್ಲಿ ಬದಲಾವಣೆ ಕಂಡಿದ್ದೇನೋ. ಹೌದು, ಸರಿ. ಆದ್ರೆ ದೇವರೇ, ಇಲ್ಲಿರುವವರು ನಮ್ಮವರು, ಅದು ಖಂಡಿತವಾದಂತಹ ಮಾತು ಹೌದಲ್ವೇ? ನಾನಾಗಿ
ಈ ವಚನವನ್ನೆಲ್ಲ ಆಡಿದೆ ಅಂತಾದ್ರೆ ಅದು ಸ್ವಾರ್ಥ. ಆದರೆ ಪ್ರಪಂಚವನ್ನೇ ಪಾಲನೆ ಮಾಡುವಂತಹ ನೀನು ನಾನು ಎಂಬಂತಹ ಶಬ್ದದ ಪ್ರಯೋಗ ಮಾಡಿದೆ ಅಂತಾದ್ರೆ ಅದಕ್ಕೊಂದು ಅರ್ಥ. ಇದು ನಾ ತಿಳಿದಂತಹ ಪರಮ ಸತ್ಯವೇ ಹೌದು. ಈಗ ನಾ ಮುಂದೆ ಏನು ಮಾಡಬೇಕು ಏನು ಮಾಡಬಾರದು ಎಂಬಂತಹ ತೊಳಲಾಟಕ್ಕೆ ಸಿಕ್ಕಿ ಬಿದ್ದಿದ್ದೇನೆ. ಹಾಗಾಗಿ ಮುಂದಿನ ದಾರಿಯನ್ನು ನೀನೇ ತೋರಿಸಬೇಕು. ಪಾರ್ಥ, ಮುಂದಿನ ದಾರಿಗೆ ಸಾಗಬೇಕು ಅಂತಾದ್ರೆ ದಾರಿಗೆ ಸಾಗುವುದಕ್ಕೆ ಬೇಕಾದಂತ ಹೆಜ್ಜೆಗಳೆಲ್ಲವನ್ನ ನಾವು ಇಡಬೇಕಾಗುತ್ತದೆ. ಸ್ಪಷ್ಟವಾಗಿ ನನಗೆ ಅರ್ಥವಾಗುವಾಗ ಹೇಳ್ತೇನೆ ಕೇಳು. ಪ್ರಪಂಚದಲ್ಲಿ ನನ್ನ ಸರಿಯಾಗಿ ತಿಳಿದುಕೊಳ್ಳಬೇಕು ಅಂತಾದ್ರೆ ಹೇಗೆ ಗೊತ್ತಾ? ಹೇಗೆ? ಪ್ರಪಂಚದಲ್ಲಿ ಒಂದಾದಂತಹ ದ್ವೈತವೂ ನಾನೇ, ವ್ಯಕ್ತ ಅವ್ಯಕ್ತ ಶಕ್ತಿಗಳು ನಾನೇ, ತ್ರಿಮೂರ್ತಿಗಳು ನಾನೇ, ಚತುರ್ವೇದಗಳು ನಾನೇ, ಪಂಚಭೂತಗಳು ನಾನೇ, ಷಟ್ ಶಾಸ್ತ್ರಗಳು ನಾನೇ, ಸಪ್ತ ಋಷಿಗಳು ನಾನೇ, ಅಷ್ಟ ವಸುಗಳು ನಾನೇ, ನವಗ್ರಹಗಳು ನಾನೇ, ದಶ ದಿಕ್ಕುಗಳು ನಾನೇ, ಏಕಾದಶ ರುದ್ರರು ನಾನೇ, ತಂದೆ ತಾಯಿ ಗುರುಗಳು ಕೌರವರು ಪಾಂಡವರು, ಸತ್ಯ ಅಸತ್ಯ ಮೇಲೆ ಕೆಳಗೆ ರಾತ್ರಿ ಹಗಲು, ನ್ಯಾಯ ಅನ್ಯಾಯ, ನಿಶ್ಚಲತೆ ಚಂಚಲತೆ ಅನಿಶ್ಚಿತತೆ ಎಲ್ಲವೂ ನಾನಾಗಿದ್ದೇನೆ. ಎಲ್ಲವೂ ದೇವರಲ್ಲ ಯಾರು ಕಾಣುತ್ತಾನೋ ಅವರಿಗೆ ದೇವರನ್ನೆಲ್ಲ ಕಾಣುವುದು ಕೇವಲ ರೂಪ ಅಲ್ಲ, ವಿಶ್ವರೂಪ ಅಲ್ಲ, ದೇವರ ವಿರಾಟ್ ಇದನ್ನೆಲ್ಲ ಈಗ ಸರಿಯಾಗಿ ಅರ್ಥೈಸಿಕೊಳ್ತಾ ಇದ್ದವ ಈ ಪಾರ್ಥನೆ ಹೌದು. ಲೋಕ ಮುಖದಲ್ಲಿ ನಾನೊಬ್ಬ ಪರಾಕ್ರಮಿ ಅಂತ ಇದ್ದಿರಬಹುದು, ಅಥವಾ ನಿನ್ನ ಸಾಂಗತ್ಯದಿಂದಲಾಗಿ ಇಲ್ಲಿಯವರೆಗೆ ನಾನು ಸಾಧನೆಗಳನ್ನು ಮಾಡಿರಬಹುದು. ಆದರೆ ನಿಜವಾದ ಸಾಧನೆ ಅಂದ್ರೆ ಏನು, ನಿಜವಾದಂತಹ ಸ್ವರೂಪ ಅಂದ್ರೆ ಏನು, ಅದನ್ನೆಲ್ಲ ತೋರಿಸಿಕೊಟ್ಟದ್ದು ನೀನೇ ಭಗವಂತ, ನೀನೇ ಪರಮಾತ್ಮ. ಈಗ ಎಲ್ಲ ಸತ್ಯಾಸತ್ಯತೆಯನ್ನು ನಾನು ತಿಳಿದುಕೊಂಡವನಿದ್ದೇನೆ. ಅಷ್ಟೇ ಇಲ್ಲ, ನನ್ನಲ್ಲಿ ಏನು ಜಾಗೃತವಾಗಬೇಕು, ಯಾವ ಸಂದರ್ಭಕ್ಕೆ ಮಾಡಿಸಬೇಕು ಅದನ್ನ ಸರಿಯಾದ ಸಂದರ್ಭಕ್ಕೆ ನೀನು ಮಾಡಿಸಿದವನಿಗೆ. ಹೌದಾ? ಆದಿ ಅಂತ್ಯ ರಹಿತನಾಗಿರುವಂತಹ ನೀನಾಡಿದ ಸಕಲ ವಚನಗಳನ್ನು ಪಾಲಿಸುವುದಕ್ಕೆ ಸಿದ್ಧನಾದವ ಈ ಪಾರ್ಥನಿದ್ದಾನೆ. ಹಾಗಾಗಿ ಈ ಅಪರೂಪದ ಸನ್ನಿವೇಶವನ್ನು ನೋಡಿದಾಗ ನಾನು ಸರಿಯಾಗಿ ಮುಂದೇನು ಮಾಡಬೇಕು ಹೇಳುವುದನ್ನ ತಿಳಿದವನಿದ್ದೆ. ಹಾಗಾದ್ರೆ ನಿನ್ನ ಕರ್ಮ ಏನುಂಟು ಆ ಕರ್ಮದ ಮಾರ್ಗದಲ್ಲಿ ಸಾಗು, ಕರ್ಮವೇ ನನಗೆ ಫಲವನ್ನು ಕೊಡುತ್ತದೆ.